ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಅಡಿಗಾಸ್ ಯಾತ್ರೆಯಿಂದ ಕೈಲಾಸ ಮಾನಸ ಸರೋವರ ಯಾತ್ರಾ ಪ್ಯಾಕೇಜ್ 10 ದಿನಗಳ ಸುಲಭ ಮತ್ತು ಸುರಕ್ಷಿತ ಯಾತ್ರೆಗೆ ಚೆನ್ನದ ಆಫರ್. ಪ್ರವಾಸಿ ತಾಣಗಳಲ್ಲಿ ವೈಫೈ ಸಂಪರ್ಕ ಕಲ್ಪಿಸುವ ವಿಶೇಷ ಯೋಜನೆ ಲೋಕಾರ್ಪಣೆ. ಸಂಪರ್ಕ ಸಾಧನಗಳ ವ್ಯವಸ್ಥೆಗೆ ಜಿಎನ್ಎ ಸಂಸ್ಥೆ ಹೆಸರು. ಮೊಬೈಲ್ ಕ್ಯಾಂಟೀನ್ ಆರಂಭಿಸಲು ಸರ್ಕಾರದಿಂದ ಸಹಾಯಧನ. ಯುವ ಜನರ ದುಡಿಮೆಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಾಥ್. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಇಸ್ರೇಲ್ ಪ್ರವಾಸ. ಯಾದ್ ವಾಶೆಮ್ ಜೀವಿತ್ ಹೊಲಕಾಸ್ಟ್ಗೆ ಭೇಟಿ. ಅಡಿಗಾಸ್ ಯಾತ್ರದಿಂದ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಪ್ಯಾಕೇಜ್ ಘೋಷಿಸಲಾಗಿದೆ. ವಿಮಾನ ಮತ್ತು ಹೆಲಿಕಾಪ್ಟರ್ ಮೂಲಕ ಪ್ರಯಾಣ ಕಲ್ಪಿಸಲಾಗಿರುವುದರಿಂದ ಪ್ರವಾಸಿಗರು 10 ದಿನಗಳಲ್ಲಿ ಸುಲಭ ಮತ್ತು ಸುರಕ್ಷಿತ ಯಾತ್ರೆ ಕೈಗೊಳ್ಳಬಹುದಾಗಿದೆ. ಬೆಂಗಳೂರಿನಿಂದ ಲಕ್ನೋ ತನಕ ವಿಮಾನದಲ್ಲಿ ಪ್ರಯಾಣ, ಲಕ್ನೋದಿಂದ ನೇಪಾಳಗಂಜ್ಗೆ, ಅಲ್ಲಿಂದ ಸಿಮಿಕೋಟ್ ತನಕ ವಿಮಾನ ಪ್ರಯಾಣ, ಸಿಮಿಕೋಟ್ನಿಂದ ಟಿಬೆಟ್, ನೇಪಾಳ ಗಡಿ ಭಾಗದ ಹಿಲ್ಸಾ ಎಂಬಲ್ಲಿಗೆ ಹೆಲಿಕಾಪ್ಟರ್ ಮೂಲಕ ಯಾತ್ರೆ. ಹೀಗೆ ಪ್ರವಾಸಿಗರ ಆರಾಮದಾಯಕ ಪ್ರಯಾಣಕ್ಕೆ ಸಕಲ ಸಿದ್ಧತೆಗಳನ್ನು ಅಡಿಗಾಸ್ ಯಾತ್ರಾ ಮಾಡಿಕೊಂಡಿದೆ. 18 ರಿಂದ 70 ವರ್ಷ ವಯೋಮಾನದವರು ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡಬಹುದಾಗಿದೆ. ಸಸ್ಯಾಹಾರಿ ಊಟೋಪಚಾರ, ನುರಿತ ಗೈಡ್ ಸೇವೆ, ಡೀಲಕ್ಸ್ ಬಸ್, ಸ್ಟ್ಯಾಂಡರ್ಡ್ ರೂಮ್, ಟ್ರಾವೆಲ್ ವಿಮೆಯನ್ನು ಒದಗಿಸಲಾಗಿದೆ ಎಂದು ಅಡಿಗಾಸ್ ಯಾತ್ರಾ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ www.adigasyatranews.com ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಟಿಕೆಟ್ಗಳನ್ನು ಬುಕ್ ಮಾಡಬಹುದು. ಸಂವಹನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಜಿಎನ್ಎ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಆಶ್ರಯದಲ್ಲಿ ಫೆಬ್ರವರಿ 6ರಂದು ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ಪ್ರದೇಶಗಳಲ್ಲಿ ಮತ್ತು ಕಾಡುಗಳಲ್ಲಿರುವ ದುರ್ಗಮ ಪ್ರವಾಸಿ ತಾಣಗಳಲ್ಲಿ ವೈಫೈ ಸಂಪರ್ಕ ಕಲ್ಪಿಸುವ ವಿಶೇಷ ಯೋಜನೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು. ಆಧುನಿಕ ಡಿಜಿಟಲ್ ಸೌಲಭ್ಯಗಳು ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾದರೆ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಗ್ರಾಮೀಣ ಪ್ರದೇಶಗಳಿಗೆ, ಅದರಲ್ಲೂ ಕುಗ್ರಾಮಗಳಿಗೆ ಹಾಗೂ ಟೈರ್ 2 ಮತ್ತು ಟೈರ್ 3 ನಗರಗಳಿಗೆ ಸಂಪರ್ಕ ಸಾಧನಗಳ ವ್ಯವಸ್ಥೆ ಹೆಚ್ಚಾಗಬೇಕು. ಈ ನಿಟ್ಟಿನಲ್ಲಿ ಜಿಎನ್ಎ ಸಂಸ್ಥೆಯು ಈ ಯೋಜನೆಗೆ ಹೆಗಲಾಗಿದೆ ಎಂದು ಜಿಎನ್ಎ ಮುಖ್ಯಸ್ಥ ವಿಶಾಲ್ ರಾವ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ, ಜಿಎನ್ಎ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ನಾಗರಾಜ ಮುನಿದಾಸಪ್ಪ, ಜಪಾನ್ ಉದ್ಯಮಿಗಳ ನಿಯೋಗದ ಮುಖ್ಯಸ್ಥ ತಡಾಶಿ ಇಜುಮಿ, ಕೇಂದ್ರ ಸರ್ಕಾರದ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಡಾಕ್ಟರ್ ವಿಶಾಲ್ ರಾವ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಬರ್ಬೈಸ್ ಒಂದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಹೊಂದಿರುವ ಪ್ರದೇಶ. ಇದು ಮೂಲತಃ 1627ರಲ್ಲಿ ಡಚ್ರಿಂದ ಸ್ಥಾಪಿಸಲ್ಪಟ್ಟ ಒಂದು ವಸಾಹತು. ನಂತರದ ದಿನಗಳಲ್ಲಿ ಇದು ಬ್ರಿಟಿಷರ ವಶವಾಯಿತು. ಹೀಗಾಗಿ ಇಲ್ಲಿನ ವಾಸ್ತುಶಿಲ್ಪ ಮತ್ತು ಸ್ಥಳಗಳ ಹೆಸರುಗಳಲ್ಲಿ ಇಂದಿಗೂ ಡಚ್ ಮತ್ತು ಬ್ರಿಟಿಷ್ ಸಂಸ್ಕೃತಿಯ ಮಿಶ್ರಣವನ್ನು ಕಾಣಬಹುದು. ಇದು ಒಂದು ಕಾಲದಲ್ಲಿ ಸ್ವತಂತ್ರ ಕಾಲೋನಿಯಾಗಿತ್ತು. 1763ರಲ್ಲಿ ಕೋಫಿ ಎಂಬುವವರ ನೇತೃತ್ವದಲ್ಲಿ ಗುಲಾಮಗಿರಿಯ ವಿರುದ್ಧ ದೊಡ್ಡ ಮಟ್ಟದ ದಂಗೆ ನಡೆಯಿತು. ಇದು ಅಮೆರಿಕದ ಇತಿಹಾಸದಲ್ಲೇ ಗುಲಾಮರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಮೊದಲ ಪ್ರಮುಖ ಹೋರಾಟಗಳಲ್ಲಿ ಒಂದು. ಬರ್ಬೈಸ್ ಪ್ರದೇಶವು ವಿಶ್ವ ಪ್ರಸಿದ್ಧ ಕ್ರಿಕೆಟಿಗರನ್ನ ನೀಡಿದ ಹೆಗ್ಗಳಿಕೆ ಹೊಂದಿದೆ. ವೆಸ್ಟ್ ಇಂಡೀಸ್ ತಂಡದ ದಿಗ್ಗಜ ಆಟಗಾರರಾದ ರೋಹನ್ ಕನ್ಹೈ ಮತ್ತು ಆಲ್ವಿನ್ ಕಾಳಿಚರೆಟ್ ಅವರು ಮೂಲತಃ ಬರ್ಬೈಸ್ ಪ್ರಾಂತ್ಯದವರು. ಹಾಗಾದ್ರೆ ಬರ್ಬೈಸ್ ಯಾವ ದೇಶದಲ್ಲಿದೆ? ಯುವ ಜನರಲ್ಲಿ ಮೊಬೈಲ್ ಕ್ಯಾಂಟೀನ್ ಕ್ರೇಜ್ ಹೆಚ್ಚುತ್ತಿದೆ. ಈ ಆಲೋಚನೆ ಕೆಲವರ ದಿನನಿತ್ಯದ ದುಡಿಮೆ ದಾರಿಯಾದರೆ, ಇನ್ನೂ ಕೆಲವರಿಗೆ ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿದೆ. ಕಡಿಮೆ ಬಂಡವಾಳದಲ್ಲಿ ರುಚಿಯಾದ ಆಹಾರವನ್ನು ನೀಡಿ ಉತ್ತಮ ಆದಾಯ ಗಳಿಸಲು ಇದೊಂದು ಬೆಸ್ಟ್ ಐಡಿಯಾ. ಈ ಐಡಿಯಾಗಳನ್ನು ಪೋಷಿಸಲು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಾಥ್ ನೀಡಲು ಸಜ್ಜಾಗಿದೆ. ಹೌದು, ಮೊಬೈಲ್ ಕ್ಯಾಂಟೀನ್ ಆರಂಭಿಸಲು ಸರ್ಕಾರವೇ ಇದೀಗ ಬರೋಬ್ಬರಿ 5 ಲಕ್ಷ ರೂಪಾಯಿಗಳವರೆಗೆ ಸಹಾಯಧನ ನೀಡಲು ಮುಂದಾಗಿದೆ. ಈ ಯೋಜನೆಯಡಿ ಕೇವಲ ಹಣ ನೀಡುವುದು ಮಾತ್ರವಲ್ಲ, ಬಿಸ್ನೆಸ್ ಮಾಡುವುದು ಹೇಗೆ ಎಂಬ ತರಬೇತಿಯನ್ನು ಸರ್ಕಾರವೇ ನೀಡಲಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪ್ರವಾಸಿ ಪ್ರಪಂಚದ ವೆಬ್ಸೈಟ್ನಲ್ಲಿ ನಮ್ಮ ಲೇಖನವನ್ನು ಓದಿ ಯೋಜನೆಯ ಲಾಭವನ್ನು ಪಡೆಯಿರಿ.
ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಪ್ರವಾಸದಲ್ಲಿದ್ದಾರೆ. ಇಸ್ರೇಲ್ ಸಂಸತ್ತಿನಲ್ಲಿ ತಮ್ಮ ಅಮೋಘ ಭಾಷಣದ ಮೂಲಕ ಎಲ್ಲರ ಮನಗೆದ್ದ ಪ್ರಧಾನಿಗೆ ಇಸ್ರೇಲ್ ದೇಶದ ಅತ್ಯುನ್ನತ ಪ್ರಶಸ್ತಿ ಸ್ಪೀಕರ್ ಆಫ್ ದಿ ನೆಸ್ಸೆಟ್ ಪದಕ ನೀಡಿ ಗೌರವಿಸಿದೆ. ಇದಾದ ಮರುದಿನ ಯಾದ್ ವಶೆಂನಲ್ಲಿರುವ ಯಹೂದ್ಯರ ಹೊಲೋಕಾಸ್ಟ್ಗೆ ಭೇಟಿ ನೀಡಿದ್ದಾರೆ. ಹತ್ಯಾಕಾಂಡದಲ್ಲಿ ಬಲಿಯಾದ ಯಹೂದಿಗಳಿಗೆ ಪ್ರಧಾನಿ ಗೌರವ ಸಲ್ಲಿಸಿದ್ದಾರೆ. ಲಕ್ಷಾಂತರ ಯಹೂದಿಗಳ ಮಾರಣ ಹೋಮಕ್ಕೆ ಕುರುಹಾಗಿ ನಿರ್ಮಿಸಲಾಗಿರುವ ಬುಕ್ ಆಫ್ ನೇಮ್ಸ್ ಹಾಲ್ಗೂ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರುವ ಪ್ರಧಾನಿ ಮೋದಿ, ವಿಶ್ವ ಹತ್ಯಾಕಾಂಡದ ಸ್ಮರಣಾರ್ಥ ಕೇಂದ್ರವಾದ ಯಾದ್ ವಶೆಂನಲ್ಲಿ ಪುಷ್ಪಗುಚ್ಛ ಅರ್ಪಿಸಲಾಯಿತು. ಈ ಭೇಟಿಯ ಸಮಯದಲ್ಲಿ ನನ್ನೊಂದಿಗೆ ಆಗಮಿಸಿದ ಪ್ರಧಾನಿ ನೇತನ್ಯಾಹು ಅವರಿಗೆ ಕೃತಜ್ಞತೆ ಸಲ್ಲಿಸಿದೆನು. ಯಹೂದಿಗಳ ಹತ್ಯಾಕಾಂಡವು ಮಾನವೀಯತೆಯ ಕರಾಳ ಅಧ್ಯಾಯಗಳಲ್ಲಿ ಒಂದಾಗಿದೆ. ಇದು ಮಾನವೀಯತೆ, ಘನತೆ ಮತ್ತು ಶಾಂತಿಯನ್ನು ಎತ್ತಿ ಹಿಡಿಯುವ ಶಾಶ್ವತ ಕುರುಹಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಟೇಬಲ್ ಮೌಂಟೇನ್ ಇದು ಯಾವ ದೇಶದ ಯಾವ ನಗರದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.